ಹಾಯ್ ಫ್ಯಾಮಿಲಿ, ನಮಸ್ಕಾರ. ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಶ್ವಿನಿ ತಿಪ್ಪಾರೆಡ್ಡಿ ಅಂತ. ಸೊ ಇವತ್ತು ಕೂಡ ನಿಮ್ಮ ಜೊತೆ ಹೊಸ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ವಿಡಿಯೋ ಏನಪ್ಪ ಅಂದರೆ, ಇವತ್ತು ಕೂಡ ಒಂದೆರಡು ಡಿಸೈನ್ಗಳನ್ನ ಸಹ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ಡಿಸೈನು. ಸೊ ನೋಡಿರೋಂತಹ ಡಿಸೈನ್ಗಳೇ, ಬಟ್ ಶೇಪ್ ಮಾತ್ರ ಚೇಂಜ್ ಇರುತ್ತೆ. ಸೇಮ್ ಡಿಸೈನ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಅವರು. ಇನ್ನೊಂದು ಇವತ್ತು ಕೊರಿಯರ್ ಕೂಡ ಬಂದಿದೆ. ನಾನು ಓಪನ್ ಕೂಡ ಮಾಡಿದ್ದೀನಿ. ಆಲ್ರೆಡಿ ಬಂದ ತಕ್ಷಣ ನಾನು ಓಪನ್ ಮಾಡಿಬಿಡ್ತೀನಿ. ಸೊ ಇದು ಬಂದುಬಿಟ್ಟು ಬೆಂಗಳೂರಿಂದನೇ ಬಂದಿರೋದು. ನಾಗದೇವನಹಳ್ಳಿ ಅಂತ ಮಂಜುಳಾ ಅಂತ ಕಳಿಸ್ಕೊಟ್ಟಿರೋದು. ತುಂಬ ಥ್ಯಾಂಕ್ಸ್ ನಿಮಗೆ ಕಳಿಸ್ಕೊಟ್ಟಿರೋದಕ್ಕೆ ವರ್ಕ್ನ. ಸೊ ಇದನ್ನ ವಿತ್ ಸ್ಯಾರಿ ಸಮೇತ ಕಳಿಸ್ಕೊಡಿ ಅಂತ ಹೇಳಿದ್ದೆ. ಯಾಕೆ ಅಂತಂದರೆ ಕಲರ್ ಕಾಂಬಿನೇಷನ್ ಅದು ಕ್ಲಾತ್ ಸಿಗ್ತಾ ಇಲ್ಲ ನಮಗೆ ಅಂತಂದರು. ಸೊ ಅದಕ್ಕೋಸ್ಕರ ನಾನು ವಿತ್ ಸ್ಯಾರಿ ಕಳಿಸ್ಬಿಡಿ ಪರವಾಗಿಲ್ಲ ಅಂತ ಹೇಳಿದೆ. ಅದಕ್ಕೆ ವಿತ್ ಸ್ಯಾರಿ ಕೂಡ ಕಳಿಸ್ಕೊಟ್ಟಿದ್ದಾರೆ. ಮತ್ತು ಒಬ್ಬರು ಮೆಸೇಜ್ ಕೂಡ ಹಾಕಿದ್ರಿ, ವಿತೌಟು ನೀವು ವರ್ಕ್ ಆದಮೇಲೆ ಸ್ಟೋನ್ ಚೈನು ಬಾಲ್ ಚೈನು ಯಾವ ಥರ ಹಾಕ್ತೀರಾ ನಮಗೆ ಕರೆಕ್ಟಾಗಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ನಮಗೆ ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು. ಸೊ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಯಾರು ಕೂಡ ದಯವಿಟ್ಟು ಈ ಥರ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಾನು ವಿತೌಟು ಫ್ರೇಮ್ ಹಾಕದೇನೇ ನನಗೆ ಅಭ್ಯಾಸ ಇರೋದ್ರಿಂದ ಫ್ರೇಮ್ ಹಾಕದೇ ಇರೋ ನಾನು ಸ್ಟೋನ್ ಚೈನು ಬಾಲ್ ಚೈನು ಹಾಕ್ತೀನಿ. ಆಲ್ರೆಡಿ ಈ ಬೆರಳಿಗೆ ನಾನು ನೀಡಲ್ ಕೂಡ ಹಾಕ್ಕೊಂಡು ಅನ್ಭವಿಸ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಇದೆಲ್ಲ ಕಾಮನ್. ನನಗೆ ಈ ಬೆಲ್ಟ್ ಕೂಡ ಈ ಥರ ಸೆಂಟ್ರಲ್ಲಿ ಸೂಜಿ ಹಾಕ್ಕೊಂಡು ಸೊ ಈ ಥರ ಕಟ್ಟಾಗ್ಬಿಟ್ಟಿತ್ತು. ಆ ಥರ ಎಲ್ಲ ಸುಮಾರು ಈ ಥರ ಕೈಗಳಿಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ನಾನು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ಲೀಸ್ ಕೇರ್ಫುಲ್ಲಾಗಿ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿ ವಿತ್ತು ಫ್ರೇಮ್ನ ಹಾಕಲಿಕ್ಕೆ ಟ್ರೈ ಮಾಡಿ. ಫಸ್ಟು ನಮ್ಮ ಹೊರಡೆ ಅಭ್ಯಾಸ ಇದೆ, ನಮಗೆ ಯೂಸ್ ಮಾಡಿದ್ದೀವಿ ಅನ್ನೋರು ನೀವು ಈ ಥರ ಬೇಕಾದರೂ ಟ್ರೈ ಮಾಡ್ಬೋದು. ಸೊ ನೋಡ್ಬೋದು, ಇದನ್ನು ನಾನು ಸ್ಟೋನ್ ಚೈನು ಬಾಲ್ ಚೈನು ಏನು ಕೂಡ ಹಾಕಿಲ್ಲ. ಬಟ್ ಹಾಗೇ ನಾನು ಏನಿಗೆ ವರ್ಕ್ ಬೇಕೋ ಅದನ್ನು ಸ್ಕಿಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೀವು ಬ್ಲೌಸ್ ಸ್ಟಿಚ್ ಮಾಡೋಕ್ಕಿಂತ ಮುಂಚೆನೂ ಸಹ ನೀವು ವರ್ಕ್ ಅಂದರೆ ಸ್ಟೋನ್ ಚೈನು ಬಾಲ್ ಚೈನು ಹಾಕಿಬಿಟ್ಟು ವರ್ಕ್ ಮಾಡ್ಬೋದು. ಸೊ ಈ ಪಾರ್ಟಲ್ಲಿ ನಮಗೆ ಫಿನಿಶಿಂಗ್ ಬರೋಲ್ಲ ಕರೆಕ್ಟಾಗಿ. ಈ ಭುಜ ಹತ್ರ ಹಿಡಿದೀವಲ್ಲ ಅಲ್ಲಿ ಅಷ್ಟೊಂದು ಕರೆಕ್ಟಾಗಿ ಫಿನಿಶಿಂಗ್ ಬರೋಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ನನಗೆ ಬರೋ ಸ್ಟಿಚಿಂಗ್ಗಳಿಗೆಲ್ಲನೂ ಸಹ ನಾನು ಇದೇ ಥರನೇ ಮಾಡೋದು. ನಾನು ಫಸ್ಟ್ ಎಲ್ಲ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ತೀನಿ. ಯಾಕೆಂದರೆ ಒಳಗಡೆ ಕ್ಯಾನ್ವಸ್ ಇರುತ್ತೆ, ಮತ್ತು ಮೇಲ್ಗಡೆ ವರ್ಕ್ ಬಂದಿರುತ್ತೆ, ಕ್ಲಾತ್ ಕೂಡ ಇರುತ್ತೆ, ಮತ್ತು ಈ ಒಳಗಡೆ ಲೈನಿಂಗ್ ಕೂಡ ಇರುತ್ತೆ. ಸೊ ಆವಾಗ ನಮಗೆ ಗ್ರಿಪ್ ಅನ್ನೋದು ಕೂಡ ಕರೆಕ್ಟಾಗಿ ಸಿಗುತ್ತೆ, ಮತ್ತು ಕ್ಲಾತ್ ಕೂಡ ಇಂಜೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಮೆಥಡ್ನ ಫಾಲೋ ಮಾಡ್ತೀನಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಈ ಥರ ಯಾರು ಕೂಡ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ನಮಗೆ ಪರವಾಗಿಲ್ಲ, ನಮಗೆ ಬರುತ್ತೆ ಅನ್ನೋರು ಸಹ ಮಾತ್ರ ಈ ಥರ ಮಾಡ್ಬೋದು. ಸೊ ನಾನು ಯಾವ ಥರ ಸ್ಟೋನ್ ಚೈನ್ ಬಾಲ್ ಚೈನ್ನ ವರ್ಕ್ ಆಗಿರೋ ಬ್ಲೌಸ್ಗಳಿಗೆ ಹಾಕ್ತೀನಿ. ಸೊ ಹೋಗಿ ನೋಡ್ಕೊಂಡು ಬನ್ನಿ. ಈಗ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ತಾಯಿದ್ದೀನಿ. ಇದಕ್ಕಿಂತ ಸ್ವಲ್ಪ ಬೇಗನೆ ಮುಗಿಬೇಕಿತ್ತು, ಬಟ್ ಯಾರೋ ಕಸ್ಟಮರ್ ಬಂದರು ಅಂತ ಹೇಳ್ಬಿಟ್ಟು ಅಲ್ಲೇ 1.5 ಗಂಟೆ ಅಲ್ಲೇ ಹೋಗ್ಬಿಡ್ತು. ಬಟ್ ಕಸ್ಟಮರು ಸ್ವಲ್ಪ ಜಾಸ್ತಿ ಬ್ಲೌಸ್ಗಳನ್ನ ತಂದಾಗ ಎಲ್ಲದಕ್ಕೂ ಡಿಸೈನ್ ಸೆಲೆಕ್ಷನ್ ಮಾಡಿ ಅವ್ರು ಕೊಟ್ಟು ಹೋಗೋಷ್ಟರೊಳಗಡೆ ತುಂಬಾ ಟೈಮ್ ಆಗಿಬಿಡುತ್ತೆ. 1-2 ಸಿಂಗಲ್ ಬ್ಲೌಸ್ಗಳಾದರೆ ಬೇಗ ಕೊಟ್ಟು ಹೋಗ್ಬಿಡ್ತಾರೆ. ಬಟ್ 5-6 ಆ ಥರ ತಂದಾಗ ಎಲ್ಲದಕ್ಕೂ ಅವರು ಡಿಸೈನ್ ಸೆಲೆಕ್ಷನ್ ಮಾಡಿ ಕೊಟ್ಟು ಹೋಗೋಷ್ಟೊಳಗಡೆ ಸ್ವಲ್ಪ ಟೈಮ್ ಆಗುತ್ತೆ. ಅವ್ರು ಮುಂಚೆ ಏನಾದರೂ ಕಾಲ್ ಮಾಡಿದ್ರೆ ಹಿಂಗೆ ಬರ್ತೀವಿ ಡಿಸೈನ್ ಕಳಿಸಿ ಅಂದರೆ ಅವ್ರು ಮುಂಚೆನೇ ಕಳಿಸ್ಬಿಡ್ತೀನಿ ಅವ್ರಿಗೆ ಡಿಸೈನ್. ಅವ್ರ ಮನೆಯಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಡಿಸೈನ್ನ. ಸೊ ಇಲ್ಲಿ ನೋಡ್ಬೋದು, ನಾನು ಸ್ಟಿಚ್ ಆಗಿರೋ ಬ್ಲೌಸ್ಗೆ ಸ್ಟೋನ್ ಚೈನು ಬಾಲ್ ಚೈನು ಹಾಕ್ತಾಯಿದ್ದೀನಿ. ಈ ಥರ ಯಾರು ಹಾಕೋದಕ್ಕೆ ಹೋಗ್ಬಿಡಿ. ನಿಮಗೆ ಅಭ್ಯಾಸ ಇದೆ, ಟ್ರೈನಿಂಗ್ ಇದೆ ಅಂದರೆ ಮಾತ್ರ ಹಾಕಿ. ಸ್ಟಿಚ್ ಆದಮೇಲೂ ಕೂಡ ವರ್ಕ್ ಹಾಕ್ತೀರಾ ನೀವು ಅಂತಲೂ ಕೇಳ್ತಾರೆ ಕೆಲವೊಬ್ಬರು. ಸ್ಟಿಚ್ ಆದಮೇಲೆ ನಾನು ಬ್ಲೌಸ್ಗಳಿಗೆ ವರ್ಕ್ ಯಾವುದೇ ಬ್ಲೌಸ್ಗಳಿಗೂ ಸಹ ಹಾಕೋದಿಲ್ಲ. ಸ್ಟಿಚ್ ಹಾಕಿಂತ ಮುಂಚೆನೇ ಕೊಟ್ಟರೆ ಮಾತ್ರ ನಾನು ನೀಟಾಗೆ ವರ್ಕ್ ಮಾಡಿ ಕೊಡ್ತೀವಿ. ಈವನ್ ನೀವು ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ಬೇಕು ಅಂತ ಏನೂ ಇಲ್ಲ. ನೀವು ಎಲ್ಲಿಂದ ಆದ್ರೂ ಪರವಾಗಿಲ್ಲ, ನೀವು ಕೊರಿಯರ್ ಕಳಿಸಿ ಕೊಟ್ಟರೆ ಜಸ್ಟ್ ನಾವು ವರ್ಕ್ ಮಾತ್ರ ಹಾಕಿ ಕೊಡ್ತೀವಿ. ನೀವು ಸ್ಟಿಚಿಂಗ್ ನಿಮ್ಗೆ ಎಲ್ಲಿ ಪರ್ಫೆಕ್ಟ್ ಅನಿಸುತ್ತೋ ಅಲ್ಲಿ ನೀವು ವರ್ಕ್ ಆಗಿರೋ ಬ್ಲೌಸ್ಗಳನ್ನ ನೀವು ಸ್ಟಿಚಿಂಗ್ ಕೂಡ ಮಾಡಿಸ್ಕೊಬೋದು. ಸ್ಟಿಚಿಂಗು ಕೂಡ ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ ನಾನು. ವರ್ಕ್ ಹಾಕಿರೋ ಬ್ಲೌಸ್ಗಳನ್ನ ಮಾತ್ರ ಸ್ಟಿಚ್ ಮಾಡೋದಕ್ಕೆ ತೊಗೊಳ್ತೀನಿ ಅಷ್ಟೇ. ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ ಸ್ಟಿಚಿಂಗ್ನ. ಇಲ್ಲಿ ಕೊರಿಯರ್ ಬಂದಿರೋವನ್ನ ತೊಗೊಳ್ತೀನಿ, ಇಲ್ಲ ಅನ್ನೋಕ್ಕಾಗಲ್ಲ. ಬಟ್ ಇಲ್ಲಿ ನೇಟಿವ್ ಸ್ಟಿಚಿಂಗಿಗೆಲ್ಲ ಕೊಡ್ತಾರಲ್ಲ, ಸೊ ಆ ಥರದನ್ನು ಸ್ವಲ್ಪ ಕಡಿಮೆನೇ ತೊಗೊಳ್ಳೋದು ನಾನು. ಯಾಕೆಂತಂದರೆ ಒಬ್ಬಳೇ ಇರೋದ್ರಿಂದ 2-3 ಕೆಲಸನ ಒಟ್ಟಿಗೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ಟಿಚಿಂಗ್ನ ಆರ್ಡ್ರು ಇಲ್ಲ ಯಾವ ಡೇಟಿಗೆ ಇದೆಯೋ ನೋಡ್ಕೊಂಡ್ಬಿಟ್ಟು
ಆ ಡೇಟಿಗೆ ಯಾವುದೂ ಇಲ್ಲ ಅಂದರೆ ಮಾತ್ರ ನಾನು ಸ್ಟಿಚಿಂಗ್ಗಳನ್ನ ತೊಗೊಳ್ಳೋದು. ಫಸ್ಟ್ ಸ್ಟಿಚಿಂಗ್ ಕೊಡೋಕ್ಕಾಗಲಿ ವರ್ಕು ಕೊಡೋಕ್ಕಾಗಲಿ ಬಂದಾಗ ಫಸ್ಟ್ ಕೇಳೋದೇ ನಾನು ಯಾವಾಗ ಬೇಕು ಅಂತ. ಯಾಕಂದರೆ ಆಲ್ರೆಡಿ ತುಂಬ ಪೆಂಡಿಂಗಲ್ಲಿ ಇರ್ತವೆ. ಬಟ್ ಯಾವಾಗ ಬೇಕು ಏನು ಅಂತ ಕೇಳ್ದಿರ ಇಸ್ಕೊಂಡ್ಬಿಟ್ಟು ನಮಗೆ 5 ಡೇಸಲ್ಲಿ ಬೇಕು 6 ಡೇಸಲ್ಲಿ ಬೇಕು ಅಂದಾಗ ನಮ್ಗೆ ಏನಾಗುತ್ತೆ ಅಂದರೆ ಆ ಡೇಟಿಗೆ ಆಲ್ರೆಡಿ ಬುಕ್ ಆಗಿರುತ್ತೆ. ಬಟ್ ನೈಟೆಲ್ಲ ಮಾಡಬೇಕಾಗುತ್ತೆ ಮತ್ತು ಆ ಡೇಟಿಗೆ ಕೊಡಬೇಕು ಅಂತಂದರೆ ಅದಕ್ಕೋಸ್ಕರ ಸ್ವಲ್ಪ ನಾವು ಎಲ್ಲನೂ ನೋಡಿಬಿಟ್ಟೆ ತೊಗೊಳ್ಬೇಕಾಗತ್ತೆ. ಯಾಕೆ ಅಂತ ಗೊತ್ತಿಲ್ಲ, ತುಂಬಾ ದಾರ ಕಟ್ಟಾಗ್ತಾಯಿತ್ತು. ಇದು ಏನು ನಾವು ರಿನ್ಯೂ ಮಿಷಿನು ಜಿಗ್ಜಾಗ್ ಮಷೀನು ಸರ್ವಿಸ್ ಮಾಡಿಸಿಲ್ಲ. ಈಗ ಒಂದು 4 ಮಂತ್ ಆಗ್ತಾ ಬಂತು, ಸರ್ವಿಸ್ ಏನೂ ಮಾಡಿಸಿಲ್ಲ. ನಾವೇ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಅಷ್ಟೇನೆ. ಮಾಡಿಸ್ಬೇಕು, ಸದ್ಯಕ್ಕೆ ಟೈಮ್ ಇಲ್ಲ, ಬಿಡು ಕೂಡ ಇಲ್ಲ ಅದನ್ನು ತೊಗೊಂಡು ಹೋಗೋ ಅಷ್ಟು. ಪಾಪ ಅವರು ಕೂಡ ಬ್ಯುಸಿ ಇದ್ದಾರೆ, ಮನೆಗೆ ಬಂದು ಸರಿ ಮಾಡಿಕೊಟ್ಟು ಸರ್ವಿಸ್ ಮಾಡಿಕೊಟ್ಟು ಹೋಗ್ತಾಯಿದ್ರು. ಬಟ್ ಅಲ್ಲಿಗೆ ತೊಗೊಂಡೋಗಿ ಕೊಟ್ಟರೆ ಚೆನ್ನಾಗಿ ನೀಟಾಗಿ ಟೈಮ್ ತೊಗೊಂಡು ಮಾಡಿ ಕೊಡ್ತಾರೆ. ಇಲ್ಲಿ ಮನೆಗೆ ಬಂದರೆ ಗಡಿಬಿಡಿ ಇಲ್ಲಿ ಮಾಡಿಕೊಟ್ಟು ಹೋಗ್ತಾರೆ ಅಂತ ಹೇಳಿ ಅಷ್ಟೇನೆ. ಇದು ಸ್ಟೋನ್ ಚೈನ್ ಬಾಲ್ ಚೈನು ಹಾಕಿದ್ದು ಆಯಿತು, ಕ್ಲಿಯರ್ ಆಯಿತು. ಕೆಲವರು ಸ್ಟೋನ್ ಚೈನ್ ಬಾಲ್ ಚೈನ್ ಬೇಡ ಬರೀ ಥ್ರೆಡ್ಡಲ್ಲಿ ಮಾಡಿಕೊಡಿ ಅಂತ ಕೇಳ್ತಾರೆ. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬರೀ ಥ್ರೆಡ್ಡಲ್ಲಿ ಮಾಡಿಸಿದ್ರೆ ಬರೀ ಬಾಲ್ ಚೈನ್ ಮಾತ್ರ ಬರುತ್ತೆ. ಬರೀ ಥ್ರೆಡ್ಡಲ್ಲಿ ಅಂದ್ರೂ ನಾನು ಬಾಲ್ ಚೈನ್ ಆದರೂ ಸಹ ಆ್ಯಡ್ ಮಾಡಿ ಕೊಡ್ತೀನಿ, ಅದೇನೇನು ಪ್ರಾಬ್ಲಮ್ ಮಾಡಲ್ಲ. ಬಟ್ ಸ್ಟೋನ್ ಚೈನ್ ಅಂತ ಬಂದಾಗ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೀವು ನೋಡಿಬಿಟ್ಟು ಹಾಕ್ಸ್ಕೊಬೇಕಷ್ಟೇನೆ. ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಡಿಸೈನ್ ಅಂತ ಹೇಳ್ಬಿಟ್ಟು. ಈ ಡಿಸೈನ್ ಕೂಡ ಅಷ್ಟೇನೆ ಸುಮಾರು ಜನಕ್ಕೆ ಹಾಕ್ಬಿಟ್ಟಿದ್ದೀನಿ. ಈ ಡಿಸೈನ್ ಹಾಕಿ ನನಗೆ ಬೇಜಾರಾಗಿಬಿಟ್ಟೈತೆ. ಮತ್ತು ಸೇಮ್ ಡಿಸೈನು ಇನ್ನೂ ಒಂದು ಬುಕ್ ಆಗಿದೆ. ಆಮೇಲೆ ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ಒಂಥರ ಥ್ರೆಡ್ ವರ್ಕ್ ಹ್ಯಾಂಡ್ ವರ್ಕ್ ಮಾಡಿರೋ ಥರ ಕಾಣಿಸುತ್ತೆ. ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕು ಅಂದರೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ನೀವು ಸ್ಕ್ರೀನ್ಶಾಟ್ ಮಾಡಿಕೊಂಡು ಇಟ್ಕೊಂಡು ನಿಮಗೆ ಬೇಕಾಗಿರೋಂತಹ ನಿಮ್ಗೆ ಹತ್ರ ಆಗುವಂತಹ ಟೈಲರ್ ಶಾಪಲ್ಲಾಗಲಿ ಅಥವಾ ಬುಟೀಕಲ್ಲಾಗಲಿ ಕೊಟ್ಟರೆ, ಅಥವಾ ನೀವು ಡೈರೆಕ್ಟು ವರ್ಕ್ ಮಾಡಿಸೋ ಹತ್ರನೇ ಹಾಕ್ಸ್ತೀರಿ ಅಂತಂದರೆ ನಮ್ಮ ಹತ್ರನೇ ಹಾಕ್ಸ್ಕೊಬೋದು. ಹಾಕ್ಸ್ಕೊಂಬಿಟ್ಟು ನಿಮಗೆ ಇಷ್ಟ ಆಗುವಂತಹ ಡಿಸೈನು ಕೇಳಿದರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ವರ್ಕ್ ಮಾಡಿ ಕೊಡ್ತಾರೆ. ಸ್ಲೀವ್ಸ್ಗೆ ಬಂದುಬಿಟ್ಟು ಬ್ಯಾಕ್ಗೆ ಮ್ಯಾಚ್ ಆಗುತ್ತೆ ನೆಕ್ ಲೈನಿಗೆ ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡಿದ್ದೀನಿ. ಯಾಕೆಂದರೆ ಇದಕ್ಕೆ ಅವ್ರು ಸ್ಲೀವ್ಸ್ಗೆ ಚಿಕ್ಕದಾಗಿ ಕೇಳಿದರು ಬುಟ್ಟನ್ನು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಚಿಕ್ಕದಾಗೇ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು ಜರಿ ಥ್ರೆಡ್ನ ನಾನು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗಳಿಗೂ ಸಹ ಎಲ್ಲ ವರ್ಕ್ಗಳಿಗೂ ಜರಿ ಥ್ರೆಡ್ನ ಯೂಸ್ ಮಾಡ್ತೀನಿ. ಇದೊಂದು ಸ್ಯಾರಿ ಕುಚ್ಚು, ಇದು ಕೂಡ ಅಷ್ಟೇನೆ ಅರ್ಜೆಂಟಲ್ಲಿ ಬೇಕು ಅಂತ ಕೊಟ್ಟಿದ್ದರು. ಅಂದರೆ ಒಂದು ಬುಧವಾರ ಕೊಟ್ಟರೆ ನಮಗೆ ಶುಕ್ರವಾರ ಬೇಕು ಅಂತ ಹೇಳಿದರು, ಶುಕ್ರವಾರ ನೈಟ್ ಬೇಕು ಅಂತ ಹೇಳಿದ್ರು. ಆಮೇಲೆ ನಾವೇ ಆಗಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ತುಂಬಾ ಪೆಂಡಿಂಗ್ ಇದ್ದಾವೆ ಅಂತ ಹೇಳ್ಬಿಟ್ಟು ಒಂದಿನ ಎಕ್ಸ್ಟೆಂಡ್ ಮಾಡಿದ್ವಿ. ಸೊ ಅವ್ರು ಬಂದುಬಿಟ್ಟು ಶನಿವಾರ ನೈಟು ಇಸ್ಕೊಂಡ್ರು. ಇದು ಈ ಡಿಸೈನ್ ಬಂದುಬಿಟ್ಟು 650 ರೂಪಾಯಿ ಪ್ರೈಸ್ ಮಾಡ್ತೀವಿ. ಸ್ಯಾರಿ ಕುಚ್ಚು ಬಂದುಬಿಟ್ಟು 250 ರೂಪೀಸ್ನ ತೊಗೊಳ್ತೀವಿ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಡಿಸೈನ್ ಬಂದುಬಿಟ್ಟು ಇದು ಕಲರ್ ಕಾಂಬಿನೇಷನ್ ಇನ್ನು ಸ್ವಲ್ಪ ಡಾರ್ಕ್ ಆಗಿದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅನಿಸುತ್ತೆ ನನಗೆ. ತುಂಬಾ ಥಿಕ್ನೆಸ್ ಕೂಡ ಜಾಸ್ತಿ ಇದೆ, ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಡಿಸೈನು. ಕ್ಯಾಮ್ರಾದಲ್ಲಿ ಸ್ವಲ್ಪ ಡಲ್ ಕಾಣಿಸುತ್ತೆ ಕಲರು, ಬಟ್ ಡೈರೆಕ್ಟ್ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಬಾಲ್ ಚೈನು ಸ್ಟೋನ್ ಚೈನು ವಿತ್ ಸ್ಟೋನು ಎಲ್ಲನೂ ಆ್ಯಡ್ ಮಾಡಿದ್ದೀವಿ. ಸ್ಲೀವ್ಸ್ ಕೂಡ ಅಷ್ಟೇ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸ್ಲೀವ್ಸ್ ಯಾವ ಥರ ಬಂದಿದೆ ಅಂದರೆ ನೋಡ್ತಾ ಇರ್ಬೋದು, ಈ ಥರ ಬಂದಿದೆ. ಮತ್ತು ಮೇಲ್ಗಡೆ ಚಿಕ್ಕದಾಗಿ ಚಿಟ್ಟಸ್ಗಳನ್ನ ಕೊಟ್ಟಿದ್ದೀನಿ. ಸೊ ಇವಾಗ ಎಲ್ಲರೂ ಕೂಡ ಆ ಥರ ಹಾಕ್ಸ್ಕೊಳ್ತಾರೆ. ಆ ಥರ ಹಾಕ್ಸ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಅಂತ ಕೂಡ ಅನಿಸುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತುಂಬಾ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಡಿಸೈನ್ನ ಯಾವ ಥರ ಕಾಣಿಸ್ತಾ ಇದೆ ಅಂತ. 2 ಸ್ಲೀವ್ಸ್ ಕೂಡ ಇದೇ ಥರನೇ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಡಿಸೈನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್. ಇದೇ ಥರ ಸಪೋರ್ಟ್ ಮಾಡಿ ಪ್ಲೀಸ್.